ನಮಸ್ಕಾರ. ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇವರು ಥ್ರೋಬಾಲನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ನಲ್ಲಿ ಒಂದು ಕ್ರೀಡೆಯಾಗಿ ಸೇರ್ಪಡೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಅಂಗವಾಗಿ ಥ್ರೋಬಾಲ್ ಆಟದಿಂದ ಯಾವ್ಯಾವ ಪ್ರಯೋಜನ ಆಗ್ತಾ ಇದೆ ಇದನ್ನು ಕೂಡ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದನ್ನು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ವಿಶ್ಲೇಷಣೆ ಕೂಡ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಶ್ರೀ ಶಾರದಾಂಬಾ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಶ್ರೀ ಶಾರದಾಂಬಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಥ್ರೋಬಾಲ್ ಆಡೋದ್ರಿಂದ ಅವರ ಏಕಾಗ್ರತೆಯಲ್ಲಿ, ವಿಷಯ ಗ್ರಹಿಕೆಯಲ್ಲಿ, ಅವರ ಕಣ್ಣಿನ ಸಾಮರ್ಥ್ಯದ ವೃದ್ಧಿಯಲ್ಲಿ, ಆರೋಗ್ಯದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳು ಆಗ್ತಾಯಿದೆ ಇದನ್ನು ಕೂಡ ಅವರು ಅಧ್ಯಯನ ಮಾಡ್ತಾಯಿದ್ದಾರೆ ವೈದ್ಯಕೀಯವಾಗಿ. ಈಗಾಗಲೇ ಕಂಡು ಬಂದಿರತಕ್ಕಂಥ ಪ್ರಾಥಮಿಕ ವರದಿಯ ಪ್ರಕಾರ ಅವರ ಕಣ್ಣಿನ ದೃಷ್ಟಿ ಅದು ತುಂಬ ಉತ್ತಮಗೊಂಡಿದೆ. ಜೊತೆಗೆ ಅಕ್ಯುಪ್ರೆಷರ್ ಮೂಲಕ ಅವರ ಮನಸ್ಸಿನ ಮೆದುಳಿನ ಎಡ ಮತ್ತು ಬಲಭಾಗಗಳು ಅದು ಎರಡೂ ಚುರುಕಾಗಿ ಅವರಲ್ಲಿ ಏಕಾಗ್ರತೆಯ ಸಾಮರ್ಥ್ಯ ಕೂಡ ಹೆಚ್ಚಾಗಿರೋದು ಕಂಡುಬಂದಿದೆ. ಒಟ್ಟಾರೆಯಾಗಿ ಈ ಒಂದು ಉದ್ದೇಶ, ಅಧ್ಯಯನದ ಉದ್ದೇಶ, ಥ್ರೋಬಾಲ್ ಆಡುವುದರಿಂದ ಅವರ ದೈಹಿಕ ಆರೋಗ್ಯ ಯಾವ ರೀತಿ ವೃದ್ಧಿಯಾಗುತ್ತೆ, ಅವರ ಬೌದ್ಧಿಕ ಶಕ್ತಿ ಯಾವ ರೀತಿ ವೃದ್ಧಿಯಾಗುತ್ತೆ, ಕಣ್ಣಿನ ದೃಷ್ಟಿ ಯಾವ ರೀತಿ ವೃದ್ಧಿಯಾಗುತ್ತೆ, ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಅವರು ಅತ್ಯುತ್ತಮವಾಗಿ ಅಧ್ಯಯನದಲ್ಲಿ ಮತ್ತು ಕ್ರೀಡೆಯಲ್ಲಿ ಆರೋಗ್ಯದಲ್ಲಿ ಮುಂದುವರಿತ ಆಗುವಂಥದ್ದು. ಇದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ಕೇವಲ ನಮ್ಮ ಸಂಘಟನೆ ಮಾತ್ರ ಅಲ್ಲ, ಇದಕ್ಕೆ ಸಂಸದರು, ಶಾಸಕರು ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟರೆ ಬಹುಶಃ ಭಾರತದಿಂದ ಥ್ರೋಬಾಲ್ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಒಂದು ಕ್ರೀಡೆಯಾಗಿ ಸೇರ್ಪಡೆ ಆಗುತ್ತೆ. ಇದಕ್ಕೆಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತೇನೆ.